Hello everyone. So this is a new chapter, that is financial decisions and a dividend decision. Under that, the capital structures. So among the decisions of the financial management, capital structure decisions is also one of the important decisions. So the financial decisions of a firm concerned with the choosing the sources of funds. So the finance manager, he can raise the required funds through equity shares, preference shares, then debentures, bonds, public deposits from the various institutions. So the financial management must exercise a great care and precautions while raising the funds to maintain a proper debt equity mix. So debt equity mix ಅಂದರೆ ಏನು ಅಂತ ನೀವು ಆಲ್ರೆಡಿ ಕಲ್ತಿದ್ದೀರಿ. ಈಗ ಡಿಬೆಂಚರ್ಸ್ ಆ್ಯಂಡ್ ಈಕ್ವಿಟಿ ಶೇರ್ಸ್ ಮಿಕ್ಸ್ ಇನ್ ದಿ ಕ್ಯಾಪಿಟಲ್ ಇಸ್ ಕಾಲ್ಡ್ ಆಸ್ ಅ ಡೆಟ್ ಈಕ್ವಿಟಿ ಮಿಕ್ಸ್. So here the financial decision has influence on the degree of financial risk of the firm. So ನಾವು ಮಾಡುವಂತಹ ಡೆಟ್ ಇಕ್ವಿಟಿ ಮಿಕ್ಸ್ ಏನಿದೆ ಅದು ಫಿನಾನ್ಷಿಯಲ್ ರಿಸ್ಕ್ ಎಷ್ಟು ಡಿಗ್ರಿ ಅಥವಾ ಯಾವ ಪರ್ಸೆಂಟೇಜಲ್ಲಿ ಇದೆ ಅಂತ ಹೇಳೋದನ್ನು ತೋರಿಸ್ತದೆ. ಆ್ಯಂಡ್ ಇಟ್ ಎಫೆಕ್ಟ್ಸ್ ಟು ದಿ ಡೈರೆಕ್ಟ್ ಎಫೆಕ್ಟ್ಸ್ ಟು ದಿ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ನಾವು ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲನ್ನು ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಇದಕ್ಕೆ ಡೈರೆಕ್ಟಾಗಿ ಇದು ಎಫೆಕ್ಟನ್ನು ಮಾಡ್ತದೆ. ಸೊ ಅದರಿಂದಾಗಿ ಡೆಟ್ ಕ್ಯಾಪಿಟಲ್ ಈಸ್ ಅ ಕಾಸ್ಟ್ಲಿಯರ್ ದ್ಯಾನ್ ಇಕ್ವಿಟಿ ಕ್ಯಾಪಿಟಲ್ ಅಂತ ಹೇಳೋದು ನಮಗೆ ಆಲ್ರೆಡಿ ಗೊತ್ತಿದೆ. ಸೊ ಓವರ್ ಆಲ್ ಕ್ಯಾಪಿಟಲೈಸೇಷನಲ್ಲಿ ಯಾವ ಪರ್ಸೆಂಟೇಜಲ್ಲಿ ಡೆಟ್ ಇರಬೇಕು, ಯಾವ ಪರ್ಸೆಂಟೇಜಲ್ಲಿ ಇಕ್ವಿಟಿ ಇರಬೇಕು ಅಂತ ಹೇಳೋದನ್ನು ಕ್ಯಾಪಿಟಲ್ ಸ್ಟ್ರಕ್ಚರ್ ಡಿಸಿಷನಲ್ಲಿ ತಗೊಳ್ತೇವೆ. ಅಂದರೆ ಯೂಸೇಜ್ ಆಫ್ ಲಿವರೇಜಸ್ ಟು ಇನ್ಕ್ರೀಸಸ್ ದಿ ಫಿನಾನ್ಷಿಯಲ್ ರಿಸ್ಕ್. ಸೊ ಕಾನ್ಸೆಪ್ಟ್ ಆಫ್ ಲಿವರೇಜ್ ಅಂತ ನೆಕ್ಸ್ಟ್ ಟಾಪಿಕ್ ಬರ್ತದೆ. ದಟ್ ಈಸ್ ಅ ಆಪರೇಟಿಂಗ್ ಲಿವರೇಜ್ ಆ್ಯಂಡ್ ಕಂಬೈನ್ಡ್ ಲಿವರೇಜ್ ಎರಡೂ ಕೂಡ ಇರ್ತದೆ. ಸೊ ಎರಡು ಲಿವರೇಜಸನ್ನು ನಾವಿಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಳ್ಬೇಕಾಗ್ತದೆ. ಸೊ ಕ್ಯಾಪಿಟಲ್ ಸ್ಟ್ರಕ್ಚರ್, ವಾಟ್ ಯು ಮೀನ್ ಬೈ ಕ್ಯಾಪಿಟಲ್ ಸ್ಟ್ರಕ್ಚರ್? ಲೆಟ್ ಅಸ್ ಸಿ, ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ವೇರಿಯಸ್ ಲಾಂಗ್ ಟರ್ಮ್ ಸೋರ್ಸಸ್ ಆಫ್ ಫಂಡ್ಸ್ ಆ್ಯಂಡ್ ಇನ್ ಅ ಟೋಟಲ್ ಕ್ಯಾಪಿಟಲೈಸೇಷನ್ ಆಫ್ ದಿ ಫರ್ಮ್. ಸೊ ಫರ್ಮಿನ ಕ್ಯಾಪಿಟಲೈಸೇಷನಲ್ಲಿ ಯಾವುದೆಲ್ಲ ಲಾಂಗ್ ಟರ್ಮ್ ಸೋರ್ಸಸ್ ಆಫ್ ಫಂಡ್ ಇದೆ ಅಂತ ಹೇಳೋದನ್ನು ನಾವಿಲ್ಲಿ ಡಿಸೈಡ್ ಮಾಡುವಂಥದ್ದು. ಓಕೆ, ಲೆಟ್ ಅಸ್ ಸಿ ದಿ ಡೆಫಿನೇಷನ್. ಅಕಾರ್ಡಿಂಗ್ ಟು ಗೆಸ್ಟನ್ಬರ್ಗ್, ಅ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಅ ಕಂಪನಿ refers to the composition or making up of its capitalization, and it includes the long term sources of fund. So it is a combination of long term sources of fund ಅಂತ ಹೇಳಿದ್ದಾರೆ. ಕಾಂಪೋಸಿಷನ್ ಆರ್ ಮೇಕಿಂಗ್ ಅಪ್ ಆಫ್ ಇಟ್ಸ್ ಕ್ಯಾಪಿಟಲೈಸೇಷನ್ ಅಂದರೆ ಲಾಂಗ್ ಟರ್ಮ್ ಸೋರ್ಸಸ್ ಆಫ್ ಫಂಡನ್ನು ಇಟ್ಕೊಂಡು ಅವ್ರು ಯಾವ ರೀತಿ ಕ್ಯಾಪಿಟಲೈಸೇಷನನ್ನು ಮಾಡ್ಬೋದು ಅಂತ ಹೇಳಿ ನಾವಿಲ್ಲಿ ನೋಡ್ಬೋದು. So according to M.Y. Khan and P.K. Jain, the capital structure is a proposition of debt and preference and equity shares of a firm's balance sheet. ಸೊ ಫರ್ಮಿನ ಬ್ಯಾಲೆನ್ಸ್ ಶೀಟಲ್ಲಿ ಒಂದು ಪ್ರಪೋಸಿಷನಲ್ಲಿ ನೀವು ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿರ್ಬೋದು, ಈಕ್ವಿಟಿ ಕ್ಯಾಪಿಟಲ್, ಪ್ರಿಫರೆನ್ಸ್ ಕ್ಯಾಪಿಟಲ್ ಆ್ಯಂಡ್ ಡಿಬೆಂಚರ್ಸ್ ಅಂತ ಬರ್ತದೆ. ಸೊ ದಟ್ ಈಸ್ ದ ಪ್ರಪೋಸಿಷನ್ ಈಸ್ ಕಾಲ್ಡ್ ಆಸ್ ಅ ಕ್ಯಾಪಿಟಲ್ ಸ್ಟ್ರಕ್ಚರ್. ಅದನ್ನು ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳಿ ಕರೀತೇವೆ. ಓಕೆ, ನೆಕ್ಸ್ಟ್ ಟಾಪಿಕ್ ದಟ್ ಈಸ್ ರಿಲೇಟಿವ್ ಟು ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆರ್ ಅಪ್ರಾಪ್ರಿಯೇಟ್ ಕ್ಯಾಪಿಟಲ್ ಸ್ಟ್ರಕ್ಚರ್. So suppose the capital structure, it fulfills the following conditions, that is called as a appropriate capital structure. ಅದನ್ನು ನಾವು appropriate capital structure ಅಂತ ಹೇಳಿ ಕರೀತೇವೆ. ಸೊ ಇದರಲ್ಲಿ ಇನ್ನೊಂದು ವರ್ಡ್ ಬರ್ತದೆ, ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳಿದರೆ ವೇರ್ ದಿ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ಮಿನಿಮಮ್ ಆ್ಯಂಡ್ ದ ವ್ಯಾಲ್ಯೂ ಆಫ್ ದಿ ಫರ್ಮ್ ಈಸ್ ಮ್ಯಾಕ್ಸಿಮಮ್, ದ್ಯಾಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಆಸ್ ಅ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ವ್ಯಾಲ್ಯೂ ಆಫ್ ದಿ ಫರ್ಮ್ ಜಾಸ್ತಿ ಇರುವಂಥದ್ದು ಆ್ಯಂಡ್ ಓವರ್ ಆಲ್ ಕ್ಯಾಪಿಟಲೈಸೇಷನ್ ಏನಾಗಿದೆ ಕಡಿಮೆ ಇರುವಂತಹ ಕ್ಯಾಪಿಟಲ್ ಸ್ಟ್ರಕ್ಚರ್ ಏನಿದೆ ಅದನ್ನು ನಾವು ಆಪ್ಟಿಮಲ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳಿ ಕರಿತೇವೆ. ಓಕೆ, ಲೆಟ್ ಅಸ್ ಸಿ ದಿ ಕಂಡೀಷನ್ಸ್ ಟು ಕನ್ಸಿಡರ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಈಸ್ ಅಪ್ರಾಪ್ರಿಯೇಟ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಫಸ್ಟ್ ಒನ್ ಈಸ್ ಅ ಪ್ರಾಫಿಟಬಿಲಿಟಿ. ಸೊ ಹಿಯರ್
ಫರ್ಮ್ಸ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಇಟ್ ಶುಡ್ ಎನ್ಶೂರ್ ದಿ ಪ್ರಾಫಿಟೆಬಿಲಿಟಿ. ಆ ಫರ್ಮಿನ ಕ್ಯಾಪಿಟಲ್ ಸ್ಟ್ರಕ್ಚರ್ ಏನಿದೆ ಅದು ನಮಗೆ ಪ್ರಾಫಿಟೆಬಿಲಿಟಿಯನ್ನು ಕೊಡಬೇಕು. ನಾನು ಈಗೇನು ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳಿದೆ, ಅಂದರೆ ಕಾಸ್ಟ್ ಆಫ್ ದಿ ಕ್ಯಾಪಿಟಲ್ ಈಸ್ ಲೆಸ್ ಆ್ಯಂಡ್ ದ ವ್ಯಾಲ್ಯೂ ಆಫ್ ದಿ ಫರ್ಮ್ ಈಸ್ ಮೋರ್, ಮೀನ್ಸ್ ಇಟ್ ಮಿನಿಮೈಸಸ್ ದಿ ಕಾಸ್ಟ್ ಆಫ್ ಕ್ಯಾಪಿಟಲ್. ಅಂದರೆ ಇದು ಎಕ್ಸ್ಪೆನ್ಸಸ್ ಏನಿದೆ ನಮಗೆ ಕ್ಯಾಪಿಟಲಿಂದ ಬರುವಂಥದ್ದು, ಅಂತಹ ಎಕ್ಸ್ಪೆನ್ಸಸನ್ನು ಅದು ಮಿನಿಮೈಸ್ ಮಾಡ್ತದೆ. ಆ್ಯಂಡ್ ಇಟ್ ಮ್ಯಾಕ್ಸಿಮೈಸಸ್ ದಿ ಅರ್ನಿಂಗ್ಸ್. ವ್ಯಾಲ್ಯೂ ಆಫ್ ದಿ ಫರ್ಮ್ ಈಸ್ ಡಿಸೈಡ್ಸ್ ಬೇಸ್ಡ್ ಆನ್ ದಿ ಅರ್ನಿಂಗ್ಸ್ ಆಫ್ ದಿ ಕಂಪನಿ. ಕಂಪನಿಯ ಅರ್ನಿಂಗ್ಸ್ ಏನಿದೆ ಅದರ ಬೇಸಿಸಲ್ಲಿ ವ್ಯಾಲ್ಯೂ ಆಫ್ ದಿ ಫರ್ಮನ್ನು ನಾವು ಡಿಸೈಡ್ ಮಾಡ್ತೇವೆ. ಸೊ ಪ್ರಾಫಿಟೆಬಿಲಿಟಿ ಈಸ್ ನಥಿಂಗ್ ಬಟ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಅದರಲ್ಲಿ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ನ ಫೀಚರ್ ಅಂದರೆ ಪ್ರಾಫಿಟೆಬಿಲಿಟಿ ಇರಬೇಕು. ನೆಕ್ಸ್ಟ್ ಒನ್ ಈಸ್ ಅ flexibility. So the capital structure which gives a scope for a change in a mixture whenever the company wants. ಯಾವಾಗ ಕಂಪನಿ ಚೇಂಜಸನ್ನು ಲೈಕ್ ಮಾಡ್ತದೆ ಅಂತಹ ಟೈಮಲ್ಲಿ ಕಂಪನಿ ಚೇಂಜಸನ್ನು ಮಾಡುವ ರೀತಿಯ ಮಿಕ್ಸ್ಚರ್ ಏನಿದೆ, ಸೊ ಅಂತಹ ಫ್ಲೆಕ್ಸಿಬಿಲಿಟಿ ನಮಗೆ ಅಲ್ಲಿ ಸಿಗಬೇಕು. ಅದು ಫಂಡ್ಸ್ ರೈಸಿಂಗಿಗಿರ್ಬೋದು ಅಥವಾ ರಿಡಕ್ಷನ್ ಆಫ್ ಫಂಡ್ಸ್ ಇರ್ಬೋದು. ಸೊ ಕ್ಯಾಪಿಟಲ್ ರೈಸ್ ಮಾಡುವಂಥದ್ದು ಅಥವಾ ಡಿಸ್ಇನ್ವೆಸ್ಟ್ಮೆಂಟನ್ನು ಮಾಡುವಂತಹ ಸಿಚುವೇಶನ್ಸ್ ಇರ್ಬೋದು. ಅದಕ್ಕೆ ಬೇಕಾದಂತಹ ಫ್ಲೆಕ್ಸಿಬಿಲಿಟಿ ಇಲ್ಲಿ ಬೇಕಾಗ್ತದೆ. ನೆಕ್ಸ್ಟ್ ಒನ್ ಈಸ್ ಅ ಸಾಲ್ವೆನ್ಸಿ. ಸೊ ದ ಸಾಲ್ವೆನ್ಸಿ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಕಂಪನೀಸ್ ಎಬಿಲಿಟಿ ಟು ಮೀಟ್ ಇಟ್ಸ್ ಡೆಟ್ ಆಬ್ಲಿಗೇಷನ್ಸ್. ಡೆಟ್ ಆಬ್ಲಿಗೇಷನ್ಸ್ ಯಾವುದೆಲ್ಲ ಇದೆ ಆ ಎಲ್ಲ ಡೆಟ್ ಆಬ್ಲಿಗೇಷನ್ಸನ್ನು ಮೀಟ್ ಮಾಡಲಿಕ್ಕೆ ಅದಕ್ಕೆ ಕೆಪಬಿಲಿಟಿ ಇರಬೇಕು. ನಾವು ಡೆಟ್ ಇಕ್ವಿಟಿ ಮಿಕ್ಸಲ್ಲಿ ಸರ್ಟೇನ್ ಪರ್ಸೆಂಟೇಜ್ ಆಫ್ ಡೆಟ್ಟನ್ನು ಇಟ್ಕೊಂಡಿರ್ತೇವೆ. ಸೊ ವೆನೆವರ್ ದಿ ನೆಸಸರಿ, ಅಂದರೆ ರಿಡಮ್ಷನ್ ಟೈಮ್ ಇರ್ತದೆ. ರಿಡಿಮೇಬಲ್ ಡಿಬೆಂಚರ್ಸ್ ಅಥವಾ ಇರ್ರಿಡಿಮೇಬಲ್ ಡಿಬೆಂಚರ್ಸ್ ಅಂತ ನೀವು ನೋಡಿದ್ದೀರಿ. ಸೊ ರಿಡಿಮೇಬಲ್ ಡಿಬೆಂಚರ್ಸ್ ಇಸ್ ಅ ಡಿಬೆಂಚರ್ಸ್ ವಿಚ್ ಕ್ಯಾನ್ ಬಿ ರಿಡೀಮ್ಡ್ ಎಟ್ ದ ಪ್ರಿಸ್ಕ್ರೈಬ್ಡ್ ಡೇಟ್. ಆಲ್ರೆಡಿ ಪ್ರೀ ಡಿಟರ್ಮೈನ್ಡ್ ಡೇಟಿಗೆ ರಿಡೀಮ್ ಆಗುವಂತಹ ಡಿಬೆಂಚರ್ಸ್ ಏನಿದೆ ಅದನ್ನು ನಾವು ರಿಡಿಮೇಬಲ್ ಡಿಬೆಂಚರ್ಸ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಡೆಟ್ ಅಂತ ಹೇಳುವಂಥದ್ದು ಕಾಂಪಿಟೆಂಟ್ ಆಗಿರಬೇಕು, ಆದರೆ ಟೂ ಮಚ್ ಆಗಿ ಓವರ್ಲೋಡ್ ಆಗಿರಬಾರ್ದು ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ. ವೆನೆವರ್ ದ ನೆಸಸರಿ, ಅಂದರೆ ರಿಡಮ್ಷನ್ ಟೈಮಲ್ಲಿ ಅದನ್ನು ರೀಪೇ ಮಾಡುವಂತಹ ಕೆಪಾಸಿಟಿ ಕೂಡ ನಮಗೆ ಬೇಕಾಗ್ತದೆ. ದಟ್ ಈಸ್ ಕಾಲ್ಡ್ ಆಸ್ ಅ ಸಾಲ್ವೆನ್ಸಿ. ಸೊ ಬಿಕಾಸ್ ಯಾಕೆ ಅಂತ ಹೇಳಿದರೆ ಡೆಟ್ ಅಂತ ಹೇಳುವಂಥದ್ದು ಒಂದು ಆಬ್ಲಿಗೇಷನ್ ಸೆಕ್ಯೂರಿಟಿ. ನಮಗೊಂದು ಆಬ್ಲಿಗೇಷನ್, ವಿ ಹ್ಯಾವ್ ಟು ಪೇ ಇಂಟ್ರೆಸ್ಟ್ ಆ್ಯಸ್ ವೆಲ್ ಆಸ್ ಅ ಪ್ರಿನ್ಸಿಪಾಲ್ ಅಮೌಂಟ್ ಆನ್ ದಿ ಡ್ಯೂ ಡೇಟ್. ಡ್ಯೂ ಡೇಟಿಗೆ ಇಂಟ್ರೆಸ್ಟನ್ನು ಪೇ ಮಾಡಬೇಕು ಆ್ಯಂಡ್ ಪ್ರಿನ್ಸಿಪಾಲ್ ಅಮೌಂಟನ್ನು ಕೂಡ ನಾವು ಪೇ ಮಾಡಬೇಕಾಗ್ತದೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಸಾಲ್ವೆನ್ಸಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಅ ಎಕಾನಮಿ. ಸೊ ಇನ್ ಎಕಾನಮಿ, so the overall cost of capital or cost of rising funds is minimum. ಸೊ ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇರ್ಬೋದು ಅಥವಾ ಕಾಸ್ಟ್ ಆಫ್ ರೈಸಿಂಗ್ ಫಂಡ್ ಏನಿದೆ ಅದು ಮಿನಿಮಮ್ ಆಗಿ ಇರಬೇಕಾಗ್ತದೆ. ಯಾಕಂದರೆ ನಾರ್ಮಲ್ ಆಗಿ ಕಾಸ್ಟ್ ಆಫ್ ಡೆಟ್ ಆ್ಯಂಡ್ ಫ್ಲೋಟೇಷನ್ ಕಾಸ್ಟ್ ಆಫ್ ಡೆಟ್ ಈಸ್ ಲೋವರ್ ದ್ಯಾನ್ ಕಾಸ್ಟ್ ಆಫ್ ಈಕ್ವಿಟಿ. ಕಾಸ್ಟ್ ಆಫ್ ಈಕ್ವಿಟಿಗೆ ಕಂಪೇರ್ ಮಾಡಿದರೆ ಕಾಸ್ಟ್ ಆಫ್ ಡೆಟ್ ಯಾವತ್ತಿದ್ರೂ ಕಡಿಮೆ ಇರ್ತದೆ. ಬಿಕಾಸ್ ರಿಸ್ಕ್ ಈಸ್ ಆಲ್ಸೋ ಲೆಸ್. ಅಲ್ಲಿ ರಿಸ್ಕ್ ಕೂಡ ಕಡಿಮೆ ಇರೋದ್ರಿಂದಾಗಿ ನಾವು ಮ್ಯಾನೇಜ್ ಮಾಡಲಿಕ್ಕೋಸ್ಕರ ನಾವು ಏನು ಮಾಡ್ತೇವೆ, ಡೆಟ್ಟಿನ ಜೊತೆಗೆ ಈಕ್ವಿಟಿಯನ್ನು ಆ್ಯಡ್ ಮಾಡ್ತೇವೆ. ಸೊ ಈ ಕಾಸ್ಟ್ ಆಫ್ ಈಕ್ವಿಟಿ ಜಾಸ್ತಿ ಬರ್ತದೆ. ಯಾಕಂದರೆ ಡಿವಿಡೆಂಟ್ ಕಾಸ್ಟ್ ಆಫ್ ಈಕ್ವಿಟಿ ಅಂದರೆ ಡಿವಿಡೆಂಟ್ ರೇಟನ್ನು ನಾವು ತಗೊಳ್ಳುವಂಥದ್ದು, ಅಥವಾ ಸಮ್ಟೈಮ್ಸ್ ಕಾಸ್ಟ್ ರೈಸ್ಡ್ ಫಾರ್ ದ ಪರ್ಪಸ್ ಆಫ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ ಕೂಡ ಆಗಿರ್ಬೋದು. ಸೊ ಆಲ್ವೇಸ್ ಕಾಸ್ಟ್ ಆಫ್ ಈಕ್ವಿಟಿ ಈಸ್ ಮೋರ್ ದ್ಯಾನ್ ದಿ ಕಾಸ್ಟ್ ಆಫ್ ಡೆಟ್. ಸೊ ಕಾಸ್ಟ್ ಆಫ್ ಡೆಟ್ ಅಂತ ಹೇಳುವಂಥದ್ದು ಕಾಸ್ಟ್ ಆಫ್ ಈಕ್ವಿಟಿಗಿಂತ ಅಲ್ಲಿ ಜಾಸ್ತಿ ಇರ್ತದೆ. ನೆಕ್ಸ್ಟ್ ಒನ್ ಇಸ್ ಅ ಕಂಟ್ರೋಲ್. ಸೊ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಇಟ್ ಶುಡ್ ಇನ್ವಾಲ್ವ್ ಅ ಮಿನಿಮಮ್ ರಿಸ್ಕ್ ಆಫ್ ಲಾಸ್ ಆಫ್ ಕಂಟ್ರೋಲ್ ಓವರ್ ದಿ ಕಂಪನಿ. ಸೊ ನಾರ್ಮಲ್ ಆಗಿ ನಾವು ಮಾಡುವಂತಹ ಕ್ಯಾಪಿಟಲ್ ಸ್ಟ್ರಕ್ಚರ್ ಏನಿದೆ ಅದು ಮಿನಿಮಮ್ ಆಗಿ ಕಂಪನಿಯ ಕಂಟ್ರೋಲನ್ನು ಕಳ್ಕೊಳ್ಳುವಂತಹ ಸಿಚುವೇಶನಿಗೆ ತರಬೇಕಂದ್ರೆ ಲೈಕ್ ಇನ್ಕ್ಲೂಷನ್ ಸಮ್ ಅಮೌಂಟ್ ಆಫ್ ಡೆಟ್ ಇನ್ ದಿ ಕ್ಯಾಪಿಟಲ್ ಸ್ಟ್ರಕ್ಚರ್. ಯಾಕಂದರೆ ಡೆಟ್ ಇದೆ ಅಂತಾದರೆ ನಮಗೆ ಯಾವುದೇ ರೀತಿಯಾದಂತಹ ಕಂಟ್ರೋಲಿಗೆ ಲಾಸ್ ಆಗೋದಿಲ್ಲ. ಯಾಕಂದರೆ ದೇ ಆರ್ ನಾಟ್ ಹ್ಯಾವಿಂಗ್ ಎನಿ ವೋಟಿಂಗ್ ರೈಟ್ ಆರ್ ಓನರ್ಶಿಪ್ ರೈಟ್. ಡೆಟ್ ಕ್ಯಾಪಿಟಲನ್ನು ಯಾರು ಬೈ ಮಾಡಿರ್ತಾರೆ ಅವರಿಗೆ ಯಾವುದೇ ರೀತಿಯಾದಂತಹ ವೋಟಿಂಗ್ ರೈಟ್ಸ್ ಇರೋದಿಲ್ಲ ಅವ್ರಿಗೆ. ಬಟ್ ಇಟ್ಸ್ ಅವರ್ ಅಬ್ಲಿಗೇಷನ್ ಟು ಪೇ ಇಂಟ್ರೆಸ್ಟ್ ಆನ್ ಎವ್ರಿ ಇಯರ್. ಸೊ ಇಟ್ ಈಸ್ ಅ ಓನ್ಲಿ ಒನ್
ಆಬ್ಲಿಗೇಷನ್ ಫಾರ್ ಅಸ್. ಸೊ ಹಾಗಾಗಿ ಆದರೆ ಒಂದು ಪ್ರಾಬ್ಲಮ್ ಇದೆ, ನಮ್ಮ ಹತ್ರ ಸಾಲ್ವೆನ್ಸಿ ಪ್ರಾಪರಾಗಿ ಇರಬೇಕಾಗ್ತದೆ. ರಿಡಮ್ಷನ್ ಆಗ್ತಾ ಇದೆ ಅಂತಾರೆ, ರಿಡಮ್ಷನ್ ರಿಸರ್ವನ್ನು ನಾವು ಮೇಂಟೈನ್ ಮಾಡಬೇಕು. ಬಂದಿರ್ಬೋದು ನಿಮಗೆ ಕಾರ್ಪೊರೇಟ್ ಅಕೌಂಟಿಂಗಲ್ಲಿ. ಸೊ ರಿಡಮ್ಷನ್ ಆಫ್ ಡಿಬೆಂಚರ್ಸಲ್ಲಿ ರಿಡಮ್ಷನ್ ರಿಸರ್ವನ್ನು ಕೂಡ ನಾವು ಈಕ್ವಲ್ ಆಗಿ ಮೇಂಟೈನ್ ಮಾಡಬೇಕಾಗ್ತದೆ. ಸೊ ರಿಡಮ್ಷನ್ ರಿಸರ್ವಲ್ಲಿ ಇಲ್ಲ ಅಂತಾದರೆ ವಿ ಹ್ಯಾವ್ ಟು ಸಫರ್. ಆ ಒಂದು ರೀಸನನ್ನು ಬಿಟ್ಟರೆ ಡೆಟ್ ಕ್ಯಾಪಿಟಲಿಂದ ಯಾವುದೇ ಪ್ರಾಬ್ಲಮ್ಸ್ ಕಂಪನಿಗೆ ಆಗೋದಿಲ್ಲ. ಸೊ ರೆಗ್ಯುಲರಾಗಿ ಇಂಟ್ರೆಸ್ಟನ್ನು ಪೇ ಮಾಡುವ ಕೆಪಬಿಲಿಟಿ ಬೇಕು, ರಿಡಮ್ಷನ್ ಟೈಮಲ್ಲಿ ಪ್ರಿನ್ಸಿಪಲ್ ಅಮೌಂಟನ್ನು ಪೇ ಮಾಡುವಂಥ ಕೆಪಬಿಲಿಟಿ ಬೇಕು. ಬಟ್ ಈಕ್ವಿಟಿ ಕ್ಯಾಪಿಟಲನ್ನು ನಾವು ಹ್ಯೂಜ್ ಅಲ್ಲಿ ತಗೊಂಡ್ರೆ ಅದೇನಾಗ್ತದೆ, ನಮ್ಮ ಕಂಪನಿಯ ಮೇಲೆ ನಮಗೆ ಕಂಟ್ರೋಲನ್ನು ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ, ವೋಟಿಂಗ್ ರೈಟ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಅದರಿಂದಾಗಿ ಈಕ್ವಿಟಿ ಕ್ಯಾಪಿಟಲ್ ಓನ್ಲಿ ಈಸ್ ನಾಟ್ ಅ ಎಪ್ರಾಪ್ರಿಯೇಟ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಒಂದು ಪ್ರಾಪರ್ ಆದಂತಹ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳಿ ನಾವು ಅದನ್ನು ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ದೀಸ್ ಆರ್ ದಿ ಕಂಡೀಷನ್ಸ್ ಟು ಕನ್ಸಿಡರ್ ದಿ capital structure as a appropriate capital structure. So along with that optimum capital structure ನಾನು ಏನು ಹೇಳಿದೆ, ಸೊ minimum overall cost of capital and maximizes the earnings or a value of the firm, then it is considered as a optimum capital structure. ಅದನ್ನು ನಾವು ಏನು ಅಂತ ಕರಿತೇವೆ, ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳಿ ಕೂಡ ಕರಿತೇವೆ. Next topic, that is capitalization. So in capital structure we can find some other words like financial structure and capitalization. So financial structure means how the assets of the firm is financed, like total liabilities of the firm or total funds of the firm. It includes all type of funds like short term as well as long term. But in a capitalization, so the total amount of securities issued by the company, it includes only a long term funds, but it does not includes any short term. ಯಾವುದೇ ರೀತಿಯ ಶಾರ್ಟ್ ಟರ್ಮ್ ಫಂಡ್ಸ್ ನಮಗಿಲ್ಲಿ ಬರೋದಿಲ್ಲ. ಓನ್ಲಿ ಲಾಂಗ್ ಟರ್ಮ್ ಫಂಡ್ಸ್ ಏನಿದೆ ಅದನ್ನು ನಾವು ಕ್ಯಾಪಿಟಲೈಸೇಷನ್ ಅಂತ ಹೇಳಿ ಕರೆಯುವಂಥದ್ದು. ಸೊ ನೆಕ್ಸ್ಟ್ topic, difference between a capital structure and a capitalization. So first we'll see what do you mean by capital structure. It is a proportionate amount of various sources of funds in the total capital of the firm. The kinds of securities issued by the firm. The kinds of securities issued by the firm, it includes the short term as well as the long term. But in capitalization, only the total amount of all long term securities. So capital structure ಅಲ್ಲಿ ನಿಮಗೆ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಎರಡೂ ಬರ್ತದೆ. ಯಾವ ಸೋರ್ಸಸ್ ಆಫ್ ಫಂಡಿಂದ ನಾವು ಫರ್ಮ್ಸನ್ನು ಅಮೌಂಟನ್ನು ರೈಸ್ ಮಾಡಿದ್ದೇವೆ ಅಂತ ಹೇಳೋದು ಬರ್ತದೆ. ಬಟ್ ಕ್ಯಾಪಿಟಲ್ ಸ್ಟ್ರಕ್ಚರಿಗೆ ಬಂದಾಗ ಓನ್ಲಿ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಏನಿದೆ ಅದನ್ನು ಮಾತ್ರ ನಾವಿಲ್ಲಿ ಕನ್ಸಿಡರ್ ಮಾಡ್ತೇವೆ. ನೆಕ್ಸ್ಟ್ ಸೆಕೆಂಡ್ ಒನ್, ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಇಸ್ ಅ ಕ್ವಾಲಿಟೇಟಿವ್ ಆಸ್ಪೆಕ್ಟ್. ಕ್ವಾಲಿಟೇಟಿವ್ ಆಸ್ಪೆಕ್ಟ್ಸ್ ಅಂದರೆ ಥಿಯರೀಸ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಇಸ್ ಅ ಕ್ವಾಲಿಟೇಟಿವ್ ಇನ್ ನೇಚರ್. ಸೊ ಕ್ವಾಲಿಟೇಟಿವ್ ಆಸ್ಪೆಕ್ಟ್ಸನ್ನು ಇಟ್ಕೊಂಡು ನಾವು ಕ್ಯಾಪಿಟಲ್ ಸ್ಟ್ರಕ್ಚರನ್ನು ಫೈಂಡ್ ಔಟ್ ಮಾಡ್ತೇವೆ.
ಬಟ್ ಕ್ಯಾಪಿಟಲೈಸೇಷನ್ ಈಸ್ ಅ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ಸ್. ಸೊ ಕ್ವಾಂಟಿಟೇಟಿವ್ ಆಗಿ ಕ್ಯಾಪಿಟಲೈಸೇಷನನ್ನು ನಾವು ತಗೊಳ್ತೇವೆ. ಆ್ಯಂಡ್ ಥರ್ಡ್ ಒನ್, ದ ಮೇನ್ ಆಬ್ಜೆಕ್ಟಿವ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಈಸ್ ಟು ಡಿಟರ್ಮಿನೇಷನ್ ಆಫ್ ಮಿಕ್ಸ್ ಆಫ್ ಡಿಫರೆಂಟ್ ಕೈಂಡ್ ಆಫ್ ಲಾಂಗ್ ಟರ್ಮ್ ಫಂಡ್ಸ್. ಸೊ ಡಿಫರೆಂಟ್ ಕೈಂಡ್ಸ್ ಆಫ್ ಲಾಂಗ್ ಟರ್ಮ್ ಫಂಡ್ಸನ್ನು ನಾವು ಯಾವ ರೀತಿ ಮಿಕ್ಸ್ಚರ್ ಮಾಡ್ಬೋದು ಅಂತ ಹೇಳೋದನ್ನು ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ನೋಡ್ತೇವೆ. ಬಟ್ ಇನ್ ಕ್ಯಾಪಿಟಲೈಸೇಷನ್ ಟೋಟಲ್ ಕ್ವಾಂಟಿಟಿ ಎಷ್ಟಿದೆ ಲಾಂಗ್ ಟರ್ಮ್ ಫಂಡಿದ್ದು ಅದನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ದಿಸ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆ್ಯಂಡ್ ಕ್ಯಾಪಿಟಲೈಸೇಷನ್. ಸೊ ದಿಸ್ ಈಸ್ ಅ 4 marks ಕ್ವಶನ್. 4 ಮಾರ್ಕ್ಸ್ಗೆ ಇಲ್ಲಿ ಕೇಳುವಂತಹ ಕ್ವಶನ್ ಇದು, ಡಿಫರೆನ್ಸ್ ಬಿಟ್ವೀನ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆ್ಯಂಡ್ capitalization. So if you have any queries, you can clarify in a live session. Thank you.